ತೀರ್ಥಹಳ್ಳಿಯಲ್ಲಿ ನಿನ್ನೆ ರಾತ್ರಿಯಿಂದ ಬಿದ್ದಂತ ಭಾರೀ ಮಳೆಗೆ ಗಾಂಧಿನಗರದ ಬಳಿ ಇರ್ತಕ್ಕಂಥ ಸುಮಾರು 6-7 ಕುಟುಂಬಗಳು ಗುಡ್ಡ ಕುಸಿತದಿಂದಾಗಿ ಬಹಳ ಅವಘಡಕ್ಕೆ ಒಳಗಾಗಿದ್ರು. ಅದರಲ್ಲಿ ಉಳಿದವರೆಲ್ಲ ಪಾರಾಗಿದ್ದಾರೆ. ಒಬ್ಬರನ್ನ ಮೆಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೀವಿ. 3 ಜನ ಮಣ್ಣಿನ ಅಡಿಯಲ್ಲಿ ಸಿಗಾಕೊಂಡಿದ್ದಾರೆ. ಅದನ್ನು ತೆಗೆಯೋ ಕೆಲಸ ಆಗ್ತಾ ಇದೆ. ಬೆಳಗಿನ ಜಾವ ಸುಮಾರು 3:30-3:45 ಅಷ್ಟೊತ್ತಿಗೆ ವಿಷಯ ಕೇಳಿದ ತಕ್ಷಣ ನಮ್ಮ ಫೈರ್ ಡಿಪಾರ್ಟ್ಮೆಂಟು, ಪೊಲೀಸು ಮತ್ತೆ ನಮ್ಮ ಮುನ್ಸಿಪಾಲಿಟಿ ಸಿಬ್ಬಂದಿ ಹಾಗೂ ಈ ಗಾಂಧಿನಗರದ ಸಾರ್ವಜನಿಕರು ತುಂಬಾ ವಿಶೇಷವಾದಂತ ಪ್ರಯತ್ನಗಳನ್ನ ಇದರಲ್ಲಿ ಮಾಡಿದ್ದಾರೆ. ಇನ್ನು ಸುಮಾರು 8-10 ಕುಟುಂಬಗಳು ಇಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥವ್ರನ್ನ ನಾವು ಶಿಫ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ ಇಡೀ ಗುಡ್ಡ ಕುಸಿದು ಬರ್ತಾ ಇದೆ. ಹಾಗಾಗಿ ಅದು ಅಪಾಯಕಾರಿ ಸ್ಥಿತಿನಲ್ಲಿ ಒಂದು 8-10 ಮನೆಗಳು ಇಲ್ಲಿದ್ದಾವೆ. ಆ ಕುಟುಂಬಗಳನ್ನು ನಾವು ಶಿಫ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಗಂಗಾವತಿ ಮೂಲದಿಂದ ಬಂದಿರತಕ್ಕಂಥ ಲೇಬರ್ಸ್, ಒಂದು ಗಂಡ ಹೆಂಡತಿ ಮತ್ತು ಒಂದು ಮಗು, 3 ಜನ ಮಣ್ಣಡಿನಲ್ಲಿ ಸಿಕ್ಕಿ ಇನ್ನು ಕೂಡ ಬಾಡಿಯನ್ನ ತೆಗೆಯುವಂತ ಕೆಲಸ ಬರದಿಂದ ಸಾಗ್ತಾ ಇದೆ. ಜೆಸಿ ಆಸ್ಪತ್ರೆಯಿಂದ ಮೆಗಾನ್ ಹಾಸ್ಪಿಟ್ಲಿಗೆ ಈಗಾಗಲೇ ಕಳಿಸಿದ್ದೇವೆ. ಮೆಗಾನ್ ಹಾಸ್ಪಿಟ್ಲಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಅವನಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಫಸ್ಟ್ ಏಡ್ ಮಾಡಿ ಜೆಸಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗೆ ಈಗ ಮಾತಾಡಿದೆ ನಾನು. ಏನು ತೊಂದರೆ ಇಲ್ಲ, ಜೀವಕ್ಕೆ ಏನು ತೊಂದರೆ ಇಲ್ಲ. ಅವನಿಗೆ ಸ್ವಲ್ಪ ಖಾಲಿ ಪೆಟ್ಟಾಗಿದೆ, ಸ್ವಲ್ಪ ಕೋಲ್ಡ್ ಆಗಿದೆ ಅವನಿಗೆ. ಅದ ಮಣ್ಣಿನಡಿ ಸಿಕ್ಕಿ ವಿಪರೀತ ಥಂಡಿ ಆಗಿದೆ. ಹಾಗಾಗಿ ಕೂಡಲೇ ಅವನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಮೆಗಾನ್ ಹಾಸ್ಪಿಟಲ್ ಕೂಡ ಇಮಿಡಿಯೇಟ್ ಚಿಕಿತ್ಸೆ ಕೊಡ್ಲಿಕ್ಕೆ ಈಗಾಗಲೇ ಹೇಳಿದ್ದೆ. ನಾನೇ 2-3 ಸರಿ ಬಂದಿದ್ದೇನೆ. ಈ ಗುಡ್ಡದ ಹತ್ರ ಯಾರು ಮನೆ ಕಟ್ಟಬೇಡಿ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಪಾಪ ಏನು ಅಂದ್ರೆ ನಮ್ಗೆ ಕೇಳಲ್ಲ ಅಂದ್ರೆ ಅವ್ರ ಪರಿಸ್ಥಿತಿಯೂ ಅದೇನೆ, ಅವರಿಗೆ ನಿಲ್ಲಕ್ ನೆರಳೇ ಇಲ್ಲ. ಆ ಪರಿಸ್ಥಿತಿಯ ಜನಗಳವರು. ಹಾಗಾಗಿ ಇಲ್ಲಿ ಕಟ್ಕೊಂಡಿದ್ದಾರೆ. ಒಬ್ರು ಮನೆ ಕಟ್ಟಿದ್ದಾರೆ, ಪಕ್ಕದಲ್ಲಿ ಎಂತೋ ಶೆಡ್ ಕಟ್ಟಿ ಲೇಬರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಲೇಬರ್ಸ್ ಪಾಪ ಯಾವ್ದೋ ಊರಿಂದ ಬಂದಂತವ್ರು, ಮಳೆ ಮತ್ತೆಲ್ಲೂ ಇರ್ಲಿಕ್ಕೆ ಜಾಗ ಇಲ್ಲ, ಇಲ್ಲಿ ಬಂದು ಇಳ್ಕೊಂಡಿದ್ದಾರೆ ಬದುಕಿಗೆ. ಅಲ್ಲಿ ನಿಮ್ಗೆ ಹೇಳ್ತೀನಿ, ಹೊಳಲ್ಕೆರೆಯವರು ಇದ್ದಾರೆ, ಒಂದಷ್ಟು ಜನ ಗಂಗಾವತಿಯವರು ಇದ್ದಾರೆ. ಅಲ್ಲಿ ಮಳೆ ಇಲ್ಲ, ಬರ ಅಲ್ಲಿ. ಹಾಗಾಗಿ ಹೊಟ್ಟೆಪಾಡಿಗಾಗಿ ಮಲೆನಾಡಿನ ಈ ಭಾಗಕ್ಕೆ ಬರ್ತಾರೆ ಅವರು ಬಡವರು. ಅವರಿಗೆ ಈ ದಾರುಣವಾದಂತ ಒಂದು ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ದುಃಖ ತಂದಿದೆ. ಅವ್ರ ಬಡತನ, ಅವ್ರ ಕೂಲಿಗಾಗಿ ಹಪಾಪಿ, ಇದರಿಂದಾಗಿ ಅವ್ರ ಜೀವ ಇವತ್ತು ತೆತ್ತುವಂತ ಒಂದು ಪರಿಸ್ಥಿತಿ. ಸರ್ಕಾರದ ಜೊತೆ ಖಂಡಿತವಾಗಿ ಮಾತಾಡ್ತೀನಿ. ತೀರ್ಕೊಂಡಂತವರಿಗೆ ಪರಿಹಾರ ಕೊಡ್ಲಿಕ್ಕೆ ವಿಶೇಷವಾದಂತ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಫೋನ್ ಮಾಡ್ತಾ ಇದ್ದೀನಿ. ಇದನ್ನ ಖಂಡಿತವಾಗೂ ಹೇಳ್ತೇನೆ. ಜಿಲ್ಲಾಧಿಕಾರಿಗಳಿಗೆ, ಇವರಿಗೆಲ್ಲ ಜಿಲ್ಲಾಡಳಿತಕ್ಕೆ ಗೊತ್ತಿದೆ. ಗಂಭೀರವಾಗಿ ಖಂಡಿತ ಅಪಾಯ ರೀ. ಈಗ ಗುಡ್ಡನ ನಮ್ಗೇನೋ ಒಂದು 10 ಅಡಿ ಜಾಗ ಬೇಕು ಅಂತ ಇಡೀ ಗುಡ್ಡ ಕೊರೆದ್ರೆ ಆ ಗುಡ್ಡ ನಮ್ಮ ಮೈ ಮೇಲೆ ಬರ್ತದೆ, ಇಡೀ ಲೇಔಟ್ ಮೈ ಮೇಲೆ ಬರ್ತದೆ. ಮತ್ತು ಜನರ ಪ್ರಾಣಕ್ಕೆ ದೊಡ್ಡ ಸಂಚಕಾರ ಇವೆಲ್ಲ. ನಾವು ಖಂಡಿತವಾಗೂ ಮಾಡಬಾರ್ದು. ಮನೆ ಕಟ್ಟುವಾಗ, ಲೇಔಟ್ ಮಾಡುವಾಗ, ದರೆ ಧರಿಸುವಾಗ ಇದನ್ನ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿನ್ನೆ ಅಂತೂ ಭಾರಿ ಮಳೆ. ನಿನ್ನೆ ಮಧ್ಯಾಹ್ನ ಸ್ವಲ್ಪ ಬಿಟ್ಟಿತ್ತು, ಒಂದು 20 ಸೆಂಟಿಮೀಟರ್ ಮಳೆ ನಿನ್ನೆ ರಾತ್ರಿ ಬಂದಿದೆ. ಹಾಗಾಗಿ ಇನ್ನೂ ಅನೇಕ ಅನಾಹುತಗಳಾಗಿದ್ದಾವೆ. ಮೇಘರಳ್ಳಿ ಹತ್ರ ದರೆ ಕುಸಿದಿದೆ, ಯಾರಿಗೂ ಜೀವ ಹಾನಿ ಆಗ್ಲಿಲ್ಲ. ಇನ್ನು ಬೇರೆ ಬೇರೆ ಕಡೆಯಿಂದ ಸುದ್ದಿ ಬರಬೇಕಾಗಿದೆ. ಒಟ್ಟಾರೆ ಮಲೆನಾಡಿನಲ್ಲಿ ಇತ್ತೀಚಿನ ವರ್ಷದಲ್ಲಿ ನಾವು ಇದನ್ನ ಅನುಭವಿಸ್ತಾ ಇದ್ದೀವಿ. ಜನ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತ ಅವಶ್ಯಕತೆ ಇದೆ.